ಕೃಪಾ ಸಂಜಯ್ ವ್ಲಾಗ್ಸ್. ಸೊ ನಾನು ಇವತ್ತು ನಿಮ್ಮನ್ನೆಲ್ಲ ಒಂದು ಸ್ಪೆಷಲ್ ಆಗಿರೋ ಜಾಗ, ಸೊ ಎಲ್ಲಾ ಟೈಮು ಸ್ಪೆಷಲ್ ಅಂತೇಳಿ ಏನಪ್ಪಾ ಅಂದ್ರೆ ಹೌದು ನಾನು ಹೋಗೋ ಜಾಗಗಳೇ ಸ್ಪೆಷಲ್. ಸೊ ನಾನು ಇವತ್ತು ಒಂದು ರೆಸಾರ್ಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಎಷ್ಟೆಲ್ಲ ಬಜೆಟ್ ಅಲ್ಲಿ ಆಗುತ್ತೆ, ಯಾರ್ಯಾರೆಲ್ಲ ಹೋಗ್ತಾ ಇದೀವಿ, ಏನೇನೆಲ್ಲ ಮಾಡ್ತೀವಲ್ಲ, ಏನೆಲ್ಲ ಫೆಸಿಲಿಟೀಸ್ ಇದೆ ಎಲ್ಲಾನು ಈ ವಿಡಿಯೋದಲ್ಲಿ ನೋಡ್ತೀರಾ. ಸೊ ಕೊನೆವರೆಗೂ ಮಿಸ್ ಮಾಡ್ತೀರಾ, ಪೂರ್ತಿ ವಿಡಿಯೋನ ನೋಡಿ. ಆ್ಯಸ್ ಯೂಶುವಲ್ ಒಂದು ಗ್ರೂಪಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದಾಗ ಎಲ್ಲರೂ ಇನ್ ಟೈಮ್ ಬರ್ತಾರಾ? ಇಲ್ಲ. ಸೊ ಅವ್ರುಗಳಿಗೆಲ್ಲ ವೆಯ್ಟ್ ಮಾಡಿಕೊಂಡು ಕೊನೆಗೆ ಒಂದು ಪಿಕಪ್ ಪಾಯಿಂಟ್ ಅಂತ ಅಲ್ಲಿಂದ ಹೊರಟ್ವಿ. ಆ್ಯಂಡ್ ಫೈನಲಿ ನಾವು ರೀಚ್ ಆಗಿದ್ದಂತಹ ರೆಸಾರ್ಟ್ ಹೆಸರು ಕಣ್ವಾ ಹೆರಿಟೇಜ್. ಸೊ ಇದು ಬಂದು ರಾಮನಗರ ಚನ್ನಪಟ್ಟಣ ದಾಟಿ ಮಿಡಲಲ್ಲಿ ಅಂತ ಅನ್ಬೋದು. ಸೊ ಕೆಂಗಲ್ ದೇವಸ್ಥಾನ ಇದೆಯಲ್ಲ ಅದರ ಹತ್ರ ಇರೋವಂಥ ಒಂದು ರೆಸಾರ್ಟ್, ಸ್ವಲ್ಪ ಒಳಗಡೆ ಇಂಟೀರಿಯರಲ್ಲಿ ಇರೋವಂಥ ರೆಸಾರ್ಟ್. ರೆಸಾರ್ಟ್ಗೆ ಎಲ್ಲರೂ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು, ಇದು ನನ್ನ ಆಫೀಸ್ ಗ್ರೂಪ್. ಸೊ ಆಲ್ಮೋಸ್ಟ್ ಒಂದು 10 ಜನ ಹೋಗಿದ್ವಿ. ಆ್ಯಂಡ್ ಹೋಗ್ತಾ ಇದ್ದಂಗೆ ಫಸ್ಟ್ ಎಂಟ್ರೆನ್ಸ್ ಅಲ್ಲೇ ರಿಸೆಪ್ಷನ್ ಹತ್ರ ವೆಲ್ಕಮ್ ಡ್ರಿಂಕ್ ಅಂತ ಒಂದು ಪೈನಾಪಲ್ ಜ್ಯೂಸ್ ಕೊಟ್ಟರು. ಇಟ್ ವಾಸ್ ಟೇಸ್ಟಿ, ಗುಡ್. ಬಿಸಿಲಿಗಂತೂ ಹೋಗಿದ ತಕ್ಷಣ ಬೇಕು ಅಂತ ಇತ್ತು, ಅದಕ್ಕೆ ತಕ್ಕನಂತೆ ಸಿಕ್ತು. ಸೊ ಅದಾದಮೇಲೆ ನಮ್ಮ ರೂಮ್ನ ಅಲಾಟ್ ಮಾಡಿಕೊಟ್ರು. ಆ್ಯಂಡ್ ನಾವು ಹೋಗಿದ್ದು 10 ಜನ ಆಗಿರೋದ್ರಿಂದ 2 ರೂಮ್ ಸಾಕಾಗಿತ್ತು ಅಂತ ತೊಗೊಂಡ್ವಿ. ಬಿಕಾಸ್ ಒಂದು ರೂಮಲ್ಲಿ 6 ಆಕ್ಯುಪೆನ್ಸಿ ಇತ್ತು. ಸೊ ಇನ್ನು 2 ರೂಮ್ ಸಾಕಾಗುತ್ತೆ ಅಂತ ಹೇಳಿಬಿಟ್ಟು ತೊಗೊಂಡ್ವಿ. ನಾವು 5 ಜನ ಹುಡುಗಿರು ಒಂದು ರೂಮಲ್ಲಿದ್ವಿ, ಇನ್ನೊಂದು 5 ಜನ ಕೊಲೀಗ್ಸು ಬೇರೆ ರೂಮಲ್ಲಿದ್ದರು. ಸೊ ಅಲ್ಲಿ ಹೋಗ್ತಾ ಇದ್ದಂಗೆ ಫಸ್ಟ್ ನನಗೆ ಕಂಡಂಥ ಆ್ಯಂಬಿಯನ್ಸ್ ಏನಪ್ಪ ಅಂತ ಅಂದರೆ ಫುಲ್ ಮ್ಯಾಂಗೋ ಮರಗಳು ಸುತ್ತಮುತ್ತ, ಎಲ್ಲಿ ನೋಡಿದ್ರು ಆಹಾ ಮಾವಿನ ಹಣ್ಣಿನ ಸೀಸನ್ ಬೇರೆ. ಸೊ ಬರೀ ಮಾವಿನಕಾಯಿಗಳು, ಎಲ್ಲಿ ನೋಡಿದ್ರು ತಲೆ ಎತ್ತಿದ್ರೆ ಸಾಕು ಮಾವಿನಕಾಯಿಗಳೇ ಕಾಣಿಸ್ತಾ ಇತ್ತು. ಸೊ ಅದಾದಮೇಲೆ ನಿಮಗೆ ಒಂದು ಕೊಡ್ತೀನಿ ಇವಾಗ ಚಿಕ್ಕ ಹೋಮ್ ರೂಮ್ ಟೂರ್. ಸೊ ಇವಾಗ ಬಂದಿದ್ದೀವಿ, ಎಂಟ್ರಿ, ಇದು ರೆಸ್ಟ್ ರೂಮ್ ಅನಿಸುತ್ತೆ. ಸೊ ಟೋಟಲ್ ಆಗಿ 2 ಡಬಲ್ ಬೆಡ್ ಇದೆ, 3 ಜನ ಆರಾಮಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ ಸೀಟ್ ಇದೆ. ಸೊ ರೂಮ್ ನೋಡ್ಕೊಂಡು ಬಂದಿರ್ತೀರ, ಇದು ವಾಶ್ರೂಮ್. ಎಷ್ಟು ಚೆನ್ನಾಗಿ ಸನ್ಲೈಟ್ ಬೀಳೋ ಥರ ಇತ್ತು. ಆ್ಯಂಡ್ ಓಪನ್ ಕಾನ್ಸೆಪ್ಟಲ್ಲಿತ್ತು, ಆಚೆಯಿಂದ ಏನೂ ಕಾಣಿಸಲ್ಲ. ಬಟ್ ಏನಂದರೆ ಓಪನ್ ಕಾನ್ಸೆಪ್ಟಲ್ಲಿತ್ತು. ನಾನು ಇದನ್ನೆಲ್ಲ ಮಾಲ್ಡೀವ್ಸಲ್ಲಿ ನೋಡಿದ್ದೆ. ನಾನು ಹೋಗಿರುವಂಥ ರೆಸಾರ್ಟ್ಗಳಲ್ಲಿ ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಅದಾದಮೇಲೆ ಬರ್ತಿದ್ದಾರೆ ನೋಡಿ ಇಬ್ಬರು ಹೀರೋಯಿನ್ಸ್ ಬರ್ತಾ ಇದ್ದಾರೆ ನಮ್ಮ ಜೊತೆ ಸ್ಟೇ ಮಾಡೋದಕ್ಕೆ ಅಂತಾನೆ. ಸೊ ಅವ್ರನ್ನ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಪುಟ್ ಯೋರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಸ್ನೇಹ ಆ್ಯಂಡ್ ವಿಸ್ಮಯ. ಎಲ್ಲ ಗ್ರೂಪಲ್ಲೂ ಹಿಂಗಿದ್ದೇ ಇರ್ತಾರಲ್ಲ, ಇಬ್ರು ಆಚೆಯಿಂದ ಬಂದರೆ ಇನ್ನಿಬ್ರು ಬೇರೆ ಕಡೆಯಿಂದ ಬರ್ತಾರೆ ಅಂತ. ಸೊ ಇವ್ರು ನಿಯರ್ ಬೈ ಇದ್ದರು, ಸೊ ಹಾಗಾಗಿ ಬಂದರು. ಆ್ಯಂಡ್ 1 ವೀಕ್ ಬಿಫೋರ್ ತಾನೇ ನಮ್ಮ ಒಬ್ಬರು ಕೊಲೀಗ್ದು ಬರ್ಡೇ ಇತ್ತು. ಸೊ ಸುಮ್ಮನೆ ಅವ್ರಿಗೆ ವಿಶ್ ಮಾಡ್ಕೊಂಡು ಹಾಗೆ ರೇಗಿಸ್ಕೊಂಡು ಫಸ್ಟು ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಬಿಟ್ಟು ಜಾಗನ ನೋಡೋಕ್ಕೆ ಹೋಗೋಣ ಅಂತ ಎಲ್ಲ ರೆಡಿ ಆಗ್ತಾ ಇದ್ವಿ. ಸೊ ಒಂದು ಗ್ರೂಪ್ ಅಂತ ಹೋದಾಗ ಹೀಗೆ ಎಲ್ಲ ಮೋಜು ಮಸ್ತಿ ಎಂಜಾಯ್ಮೆಂಟ್ ಅಂತ ಇರುತ್ತೆ. ಸೊ ಅವನಿಗೆ ಬರ್ಡೇ ಬಮ್ಸ್ ಅಂತ ಕೊಡ್ತಾಯಿದ್ರು. ಸೊ ಇಲ್ಲೊಂಚೂರು ಚಿಕ್ಕದಾಗಿ ಸೀಟ ರೆಡಿ ಮಾಡಿದ್ದಾರೆ. ಅಲ್ಲಿ ಒಂದು ಚಿಕ್ಕ ಹಾಲ್ ಥರ ಏನೋ ಇದೆ, ಥಿಯೇಟರ್ ಶೋ ಆ ಥರ ಎಲ್ಲ ಏನೋ ಮಾಡೋದಕ್ಕೆ. ಆ್ಯಂಡ್ ಇಲ್ಲಿ ನಮ್ಮ ಹುಡುಗಿರು ಹೋಗ್ತಾ ಇದ್ದಾರೆ. ಇಲ್ಲೇ ಫೈರ್ ಕ್ಯಾಂಪ್ ಹಾಕ್ತಾರೆ. ಜಾಗ ಮಾತ್ರ ಮಸ್ತಿದೆ. ಆಹಾ ಮಾವಿನಕಾಯಿ ನೋಡಿ, ಮಾವಿನಕಾಯಿ ಸೀಸನ್. ಎಷ್ಟು ಜನಕ್ಕೆ ಮಾವಿನಕಾಯಿ ಇಷ್ಟ? ನನಗಂತೂ ತುಂಬ ಇಷ್ಟ. ಆಲ್ಮೋಸ್ಟ್ ಮಾವಿನ ತೋಪಿದೆ, ಬೇಜಾನಿದೆ ಮಾವಿನಕಾಯಿ ಮರಗಳು, ಟೂ ಮೆನಿ. ಸೊ ಒಂದು ರೌಂಡ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ ಅಂತ. ಓಹ್ ಎಲ್ಲೋಗ್ತೀವಿ? ಬೇಡ ಬನ್ನಿ, ಇಲ್ಲೇ ಇದೀವಲ್ಲ. ಟೆಂಟ್ ಸ್ಟೇಗಾದರೆ ಇಲ್ಲ ಆಕ್ಯುಪೆನ್ಸಿ ಮಾಡಿಕೊಡ್ತಾರೆ. ಇದು ವಿಡಿಯೋ. ಸೊ ಇಲ್ಲಿ ಟೆಂಟ್ ಸ್ಟೇಗೆ ಎಷ್ಟು ಜನ ಬೇಕಾದರೂ ಬಂದು ಆಕ್ಯುಪೈ ಮಾಡ್ಕೊಳ್ಬೋದು. ಸೊ ಇಲ್ಲೊಂದಷ್ಟು, ಇಲ್ಲೊಂದಷ್ಟು. ಸೊ ಒಂದೊಂದು ರೀತಿಯಲ್ಲಿ ಪ್ಯಾಕೇಜ್ಗಳಿರ್ತವೆ. ಯೂಶಲಿ ಎಲ್ಲ ರೆಸಾರ್ಟ್ ಥರ ರೂಮ್ಗೆ ಒಂದು ಬಜೆಟ್ ಇರುತ್ತೆ, ಟೆಂಟ್ಗೆ ಒಂದು ಬಜೆಟ್ ಇರುತ್ತೆ, ಎಲ್ಲ ಆಲ್ ಇನ್ಕ್ಲೂಸಿವ್ ಆಗಿರುತ್ತೆ. ಇಲ್ಲಿ ಆಲ್ಮೋಸ್ಟ್ 20+ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಕೂಡ ಇದೆ. ಸೊ ಎಲ್ಲ ಹೇಳಿದೆ. ನಾವು ಬಂದಿರೋ ರೆಸಾರ್ಟ್ ಯಾವುದಪ್ಪ ಅಂದರೆ ಕಣ್ವಾ ಹೆರಿಟೇಜ್ ರೆಸಾರ್ಟ್. ಕಣ್ವಾ ಡ್ಯಾಮ್ ಹತ್ರನೇ ಇರೋವಂಥದ್ದು, ಅಂದರೆ ಅದ್ರ ಮುಂದೆನೇ ಇರೋವಂಥದ್ದು, ಚನ್ನಪಟ್ಟಣ ಹತ್ರ. ಸೊ ನಾವೆಲ್ಲರೂ ಆಫೀಸಿಂದ ಒಂದು ಗ್ರೂಪಲ್ಲಿ ಬಂದಿದ್ದೀವಿ. ಋತುಜಾ ಹಾಯ್. ಸೊ ನಾವೆಲ್ಲ ಗ್ರೂಪಲ್ಲಿ ಬಂದಿದ್ದೀವಿ. ಆ್ಯಂಡ್ ಬಾಯ್ಸ್ ಎಲ್ಲ ಚೇಂಜ್ ಮಾಡ್ಕೊಳಕ್ಕೆ ಹೋಗಿದ್ದಾರೆ. ಸೊ ಒಂದು 10 ಜನದ ಗ್ಯಾಂಗ್ ಆಗಿ ಬಂದಿದ್ದೀವಿ. ಸೊ ಮಸ್ತಿದೆ, ಚೆನ್ನಾಗಿದೆ ಜಾಗ, ದೊಡ್ಡ ಜಾಗ. ಆ್ಯಂಡ್ ಕಂಪ್ಲೀಟ್ ಮಾವಿನ ಮರಗಳಿಂದ ತುಂಬಿಕೊಂಡಿರೋಂಥ ಜಾಗ.
ರೂಮ್ ಅಂತೂ ಸಖತ್ತಾಗಿದೆ, ನೋಡ್ಕೊಂಡು ಬಂದಿರ್ತೀರಲ್ಲ. ರೂಮ್ ಅಂತೂ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. 6 ಜನ ಆರಾಮಾಗಿ ಸ್ಟೇ ಮಾಡ್ಬೋದು. ನಮ್ಮದು ಸ್ವಲ್ಪ ದೊಡ್ಡದು, ಇನ್ನೊಂದು ರೂಮ್ ಕೊಟ್ಟಿದ್ದು ಸ್ವಲ್ಪ ಚಿಕ್ಕದು ಕಂಪ್ಯಾರಿಟಿವ್ಲಿ, ಬಟ್ ಎಕ್ಸ್ಟ್ರಾ ಬೆಡ್ ಹಾಕ್ಕೊಡ್ತಾರೆ ಆ್ಯಂಡ್ ಇಟ್ಸ್ ವೆರಿ ನೈಸ್. ನಾವು ಹೋಗಿದ್ದ ಟೈಮ್ ಆಲ್ರೆಡಿ ಊಟದ ಟೈಮ್ ಆಗೋಗಿತ್ತು. ಸೊ ಹಾಗಾಗಿ ಮತ್ತೆ ಬಫೆನೂ ಖಾಲಿ ಆಗಿಬಿಟ್ರೆ ಹೊಟ್ಟೆ ಹಸಿಕೊಂಡೇ ಇರಬೇಕಾಗತ್ತೆ ಅಂತ ಹೇಳಿಬಿಟ್ಟು ಫಸ್ಟ್ ಊಟ ಮಾಡ್ಕೊಂಡ್ಬೇಡ, ಆಮೇಲೆ ಬೇರೆ ಆ್ಯಕ್ಟಿವಿಟೀಸ್ ಆಟ ಆಡೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಚಪಾತಿ ಇತ್ತು, ವೆಜ್ಗೆ ಒಂದೇ ಒಂದು ಗ್ರೇವಿ ಇತ್ತು, ಆ್ಯಂಡ್ ಚಿಕನ್ ಅದೇನೋ ನಾನ್ ವೆಜ್ದು 2 ಗ್ರೇವಿ ಇತ್ತು, ಆ್ಯಂಡ್ ನಾರ್ಮಲ್ ಆಗಿ ಸಲಾಡ್. ಆಮೇಲೆ ರೈಸ್ ಇತ್ತು, ಪಲಾವ್ ಥರ, ಗೀ ರೈಸ್ ಥರ ಅಂತ ಹೇಳ್ಬೋದು. ಸೊ ಅದು ರೈಸ್ ಇತ್ತು, ಆ್ಯಂಡ್ ಅನ್ನ ರಸಮ್ ಇತ್ತು, ಆ್ಯಂಡ್ ಪಾಯಸ ಇತ್ತು. ಪಾಯಸ ವಾಸ್ ವೆರಿ ಡಿಫ್ರೆಂಟ್. ಅದು ಏನು ಪಾಯಸ ಅಂತ ಇವಾಗವರೆಗೂ ಗೊತ್ತಾಗಿಲ್ಲ ನನಗೆ. ಅದು ಅಕ್ಕಿ ಪಾಯಸ ಅನ್ನೋದ ಅಥವಾ ವಾಟ್ ಈಸ್ ದಟ್ ಅಂತ ನನಗೆ ಗೊತ್ತಿಲ್ಲ, ಬಟ್ ಇಟ್ ವಾಸ್ ವೆರಿ ಕ್ರೀಮಿ ಆ್ಯಂಡ್ ಚೆನ್ನಾಗಿತ್ತು. ಆ್ಯಂಡ್ ನಾರ್ಮಲ್ ಆಗಿ ಕರ್ಡ್ ರೈಸ್ ಅದೆಲ್ಲ ಇತ್ತು. ಆ್ಯಂಡ್ ಸ್ಪೆಷಲ್ ಆಗಿ ಏನಪ್ಪ ಅಂತ ಅಂದರೆ ಈ ಬಿಸಿಲಿಗೆ ತಕ್ಕನಂತೆ ಬೇಕಾದಂತೆ ಮಜ್ಜಿಗೆ ಇತ್ತು. ಸೊ ಒಂದು ಹೋಲ್ ಬಕೆಟಲ್ಲಿ ಮಜ್ಜಿಗೆನೇ ಇಟ್ಬಿಟ್ಟಿದ್ರು, ಆ್ಯಂಡ್ ಗೋಬಿ ಕೂಡ ಇತ್ತು ಹೇಳ್ದಂಗೆ. ಇದೇ ಪಾಯಸ. ಸೊ ಮಜ್ಜಿಗೆ ಕೂಡ ಇತ್ತು. ಸೊ ಅದೆಲ್ಲ ಆದಮೇಲೆ ಸ್ವಿಮ್ಮಿಂಗ್ ಪೂಲ್ಗೆ ಇಳಿದ್ವಿ ಆಟ ಆಡೋಣ ಅಂತ ಹೇಳಿಬಿಟ್ಟು. ಇನ್ನೊಂದು ಗ್ರೂಪ್ ಯಾರೋ ಬಂದಿದ್ದರು. ಸೊ ಅವ್ರಗಳ ಜೊತೆ ನೀಟಾಗಿ ನಮ್ಮದೊಂದು ಟೀಮ್ ಅವ್ರದ್ದೊಂದು ಟೀಮ್ ಅಂತ ಮಾಡಿಕೊಂಡು ಕ್ಯಾಚು ಅದು ಇದು ಅಂತೆಲ್ಲ ಆಟ ಆಡ್ಕೊಂಡಿದ್ವಿ. ಆ್ಯಂಡ್ ತುಂಬಾ ಎಂಜಾಯ್ ಮಾಡಿದ್ವಿ. ಆಲ್ಮೋಸ್ಟ್ 1.5 hours ಸ್ವಿಮ್ಮಿಂಗ್ ಪೂಲಲ್ಲೇ ಇದ್ವಿ ಅಂತ ಹೇಳ್ಬೋದು. ಈಗ ಬರ್ತಿರೋದು ಒಂದು ಚಿಕ್ಕ ರೆಸಾರ್ಟ್ ಟೂರ್ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಎಷ್ಟಾಯಿತು ಪ್ಯಾಕೇಜ್, ಏನೇನೆಲ್ಲ ಫೆಸಿಲಿಟೀಸ್ ಇತ್ತು, ಹೆಂಗೆ ಅನ್ನಿಸ್ತು ಅನ್ನೋದನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇದು ಎಂಟ್ರೆನ್ಸ್. ಆ್ಯಂಡ್ ಆ್ಯಂಬಿಯನ್ಸ್ ವೈಸ್ ಹೇಳಕ್ಕೆ ಹೋಯ್ತಂತಂದರೆ ಬ್ಯೂಟಿಫುಲ್, ಚೆನ್ನಾಗಿ ಮಾಡಿದ್ದಾರೆ. ಸೆಟಪ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಫೋಟೋಶೂಟ್ಸ್ಗೂ ಎಲ್ಲನೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದೇ ನೀವು ನೋಡ್ತಾ ಇರೋದು ಅಡ್ವೆಂಚರ್ ಆ್ಯಕ್ಟಿವಿಟಿ ಇರೋವಂತಹ ಜಾಗ. ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಏನು ಹೇಳ್ತೀವಿ ಅದು, ಪ್ಲಸ್ ಸ್ಕೈ ಸೈಕಲ್ ಕೂಡ ಇದೆ ಇಲ್ಲಿ, ಅಡಿಷ್ನಲ್ ಚಾರ್ಜಸ್ ಮೇಲೆ ಅಂತ ಹೇಳಿದರು. ಆ್ಯಂಡ್ ನಾನು ಅಪ್ರಿಷಿಯೇಟ್ ಮಾಡಲೇಬೇಕು, ನಾನು ಕಾಂಟ್ಯಾಕ್ಟ್ ಮಾಡಿದ್ದು ಕವಿತಾ ಅನ್ನೋರು. ಸೊ ಅವರು ತುಂಬ ನನಗೆ ಹೇಗೆ ಬೇಕೋ ಹಾಗೆ ಕನ್ವೀನಿಯಂಟಾಗಿ ಸಪೋರ್ಟ್ ಮಾಡಿದ್ರು ಬುಕ್ಕಿಂಗಲ್ಲಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಕವಿತಾ. ಅದಾದಮೇಲೆ ಇದು ರೋಪ್ ಆ್ಯಕ್ಟಿವಿಟೀಸ್. ಸೊ ಶೂಸ್ ಹಾಕ್ಕೊಂಡು ಹೋಗಿದ್ರೆ ಕಂಫರ್ಟಬಲಾಗಿ ಆಡ್ಬೋದು, ಅಥವಾ ನಿಮ್ಮ ಕಂಫರ್ಟ್ ಆ್ಯಂಡ್ ಸೇಫ್ಟಿ ಎಲ್ಲನೂ ಇರುತ್ತೆ, ಬೆಲ್ಟ್ ಎಲ್ಲನೂ ಕೊಟ್ಟಿರ್ತಾರೆ. ಸೊ ಹೇಳ್ದಂಗೆ ನಾವು ತೊಗೊಂಡಿದ್ದ ಪ್ಯಾಕೇಜ್ ಹೆಂಗೆ ಗೊತ್ತಾ, 2,500 ರೂಪಾಯಿ, 2,500 ನಾನ್ AC ರೂಮ್ಗೆ ಪರ್ ಹೆಡ್ ಕಾಸ್ಟ್, ಎಲ್ಲನೂ ಇನ್ಕ್ಲೂಡೆಡ್. ಸೊ ಊಟ 3 ಹೊತ್ತಿಂದು ಅಂದರೆ ಬ್ರೇಕ್ಫಾಸ್ಟ್ ಪ್ಲಸ್ 2 ಹೊತ್ತು ಊಟನೂ ಇನ್ಕ್ಲೂಡೆಡು, ಪ್ಲಸ್ ಎಲ್ಲ ಬೇರೆ ಆ್ಯಕ್ಟಿವಿಟೀಸು ಇನ್ಕ್ಲೂಡೆಡ್, ಆ್ಯಂಡ್ ಫೈರ್ ಕ್ಯಾಂಪ್ ಕೂಡ ಇನ್ಕ್ಲೂಡೆಡ್ ಆಗಿರುತ್ತೆ ಇದೇ ಪ್ಯಾಕೇಜಲ್ಲೇ. ಮಧ್ಯಾಹ್ನದ ಊಟದ ಕತೆ ಏನು ಅಂತ ನೋಡಿರ್ತೀರಾ. ಅದಾದಮೇಲೆ ಸ್ವಿಮ್ಮಿಂಗ್ ಹೋಗಿದ್ವಿ, ಚೆನ್ನಾಗಿ ಸ್ವಿಮ್ಮಿಂಗ್ ಆಟ ಆಡಿದ್ವಿ. ಆ್ಯಂಡ್ ರೋಪ್ ಆ್ಯಕ್ಟಿವಿಟೀಸ್ ಅದೇನಿದೆ ಅದು ಆಟ ಆಡೋದಕ್ಕೂ ಆಗಲಿಲ್ಲ, ಬಿಕಾಸ್ ನಾವು ಬಂದಿದ್ದು ಒಂದು ಸ್ವಲ್ಪ ನಾರ್ಮಲ್ ಟೈಮಿಂದ, ಅಂದರೆ 12 o'clock ಚೆಕ್-ಇನ್ ಟೈಮ್ಗಿಂತ ಸ್ವಲ್ಪ ಲೇಟ್. ಸೊ ಹಾಗಾಗಿ ಬಂದವರೇ ಊಟಕ್ಕೆ ಹೋದ್ವಿ. ಊಟ ಮುಗಿಸ್ಕೊಂಡು ಬಂದು ಪೂಲ್ಗೆ ಹೋಗೋಣ ಅಂತ ಸ್ವಿಮ್ಮಿಂಗ್ ಪೂಲ್ ಆಡ್ಕೊಂಡು 6 o'clock ಕ್ಲೋಸ್. ಸೊ ಮುಗಿಯೋವರೆಗೂ ಇತ್ಕೊಂಡು ಇವಾಗ ಮುಗಿಸ್ಕೊಂಡು ಬಂದ್ವಿ. ಬಂದು ಸ್ನಾನ ಮಾಡಿಕೊಂಡು ರೆಡಿ ಆಗಿದ್ದೀವಿ. ಸೊ ರೆಡಿ ಆಗಿಬಿಟ್ಟು ಇವಾಗ ನೆಕ್ಸ್ಟ್ ಒಂದು ಸ್ವಲ್ಪ ಜಾಗ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಬೇಕು. ಸುಸ್ತಾಗೋಯ್ತು, ಸ್ವಿಮ್ಮಿಂಗಲ್ಲಿ ಆಡ್ಬಿಟ್ಟು ಬಂದರೆ ಫುಲ್ ಸುಸ್ತಾಗ್ಬಿಡ್ತಪ್ಪ. ಸೊ ಜಾಗನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರಬೇಕು. ಅದಾದಮೇಲೆ ಬೇರೆ ಏನು ಆ್ಯಕ್ಟಿವಿಟೀಸ್ ಇದೆ ನೋಡಬೇಕು. ಆ್ಯಂಡ್ ಇವತ್ತಂತೂ ಅಡ್ವೆಂಚರ್ ರೋಪ್ ಆ್ಯಕ್ಟಿವಿಟೀಸ್ ಆಡೋದಕ್ಕಾಗಿಲ್ಲ. ಸೊ ಮೇ ಬಿ ನಾಳೆ ಹೋಪ್ಸು. ಪೂಲ್ ಗೇಮ್ ಅಂತೂ ಸಖತ್ತಾಯಿತು, ಚೆನ್ನಾಗಿ ಆಡಿದ್ವಿ, ಎಂಜಾಯ್ ಮಾಡಿದ್ವಿ. ಬೇರೆ ಯಾವುದೋ ಟೀಮ್ ಬಂದಿತ್ತು, ಸೊ ಅವ್ರ ಜೊತೆನೂ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಟ ಆಡಿದ್ವಿ. ಆ್ಯಂಡ್ ಬಾಲ್ ಎಲ್ಲ ಕೊಟ್ಟಿದ್ರು. ಸೊ ಹಾಗಾಗಿ ಕ್ಯಾಚು, ಥ್ರೋ ಬಾಲು, ಡಾಗ್ ಇನ್ ದ ಬೋನ್ ಏನೇನೋ ಆಟ ಆಡಿದ್ವಿ, ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಅದು ಮುಗಿಸ್ಕೊಂಡು ಇವಾಗ ಸ್ನಾನ ಮಾಡಿ ರೆಡಿಯಾಗಿ ಕೂತ್ತೀವಿ. ಹೋಗಿದ್ದ ಜಾಗದಲ್ಲಿ ಫೋಟೋಶೂಟ್ ಮಾಡ್ಕೊಂಡೇ ಬಿಡ್ತೀವ. ಸೊ ಈವ್ನಿಂಗ್ ಟೈಮಲ್ಲಂತೂ ಸರಿ ಫೋಟೋಶೂಟ್ ಮಾಡ್ಕೊಂಡ್ವಿ, ಎಲ್ಲರೂ ಸಖತ್ತಾಗಿರೋ ಫೋಟೋಸ್ಗಳನ್ನ ತೆಗೆಸ್ಕೊಂಡ್ವಿ. ಆ್ಯಂಡ್ ಅದಕ್ಕೆ ಕ್ರೆಡಿಟ್ ನನ್ನ ಕೊಲೀಗ್ ಸುದರ್ಶನ್ಗೆ ಹೋಗಬೇಕು, ಯಾರು ಬರ್ಡೇ ಬಾಯ್ ಆಗಿದ್ರಲ್ಲ ಅವ್ರಿಗೆ ಹೋಗ್ಬೇಕಂತ ಹೇಳ್ಬೋದು. ಸೊ ಎಲ್ರದ್ದು ಪಿಕ್ಸ್ ಎಲ್ಲ ತೆಗೆಸ್ಕೊಂಡಾದ್ಮೇಲೆ ಇದು ನೆಕ್ಸ್ಟ್ ಡೇ ಫೈರ್ ಕ್ಯಾಂಪ್ ಮುಗಿಸ್ಕೊಂಡು ಮಲ್ಕೊಂಡ್ಬಿಟ್ವಿ ಎಲ್ಲರೂ. ಆಲ್ಮೋಸ್ಟ್ ಲೇಟ್ ನೈಟ್ ಆಗಿತ್ತು. ಅವತ್ತಿನ ದಿನ ಮಳೆ ಬೇರೆ ಬಂತು, ಫೈರ್ ಕ್ಯಾಂಪ್ ಕೂಡ ಕಂಪ್ಲೀಟ್ ಆಗಲಿಲ್ಲ. ಬಟ್ ಸ್ಟಿಲ್ ನಾವು ಮಳೆನಲ್ಲೂ ನಿಂತು ಡಾನ್ಸ್ ಆಡಿ ಸಖತ್ತಾಗಿ ಮಜಾ ಮಾಡಿದ್ವಿ ಅಂತ ಹೇಳ್ಬೋದು. ಅಡಿಷ್ನಲ್ ಸ್ಟಾರ್ಟರ್ಸ್ಗೆ ಅಡಿಷ್ನಲ್ ಪ್ರೈಸ್ ಆಗಿರುತ್ತೆ. ಆ್ಯಂಡ್ ಅದು ಪ್ರೈಸ್ ಕೂಡ ಓವರ್ ಆಗಿರಲಿಲ್ಲ, ಅದು ಐ ಶುಡ್ ರಿಯಲಿ ಟೆಲ್. ನಾವು ತೊಗೊಂಡಿದ್ದ ಒಂದು 5-6 ಐಟಮ್ಗೆ 500 ರೂಪಾಯಿ ಒಳಗಡೆ ಮುಗ್ದೋಯ್ತು. ಸೊ ಇಟ್ ವಾಸ್ ವರ್ತ್. ಇದನ್ನೇ ನಾನು ಹೇಳಿದ್ದು ಸ್ಕೈ ಸೈಕ್ಲಿಂಗ್ ಅಂತ ಹೇಳಿಬಿಟ್ಟು. ಇದು ಕೆಲವೊಂದಷ್ಟು ರೆಸಾರ್ಟ್ಗಳಲ್ಲಿ ಇವಾಗ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ. ರೋಪ್ ಇರುತ್ತೆ ಆ್ಯಂಡ್ ಸೈಕಲ್ಗೆ ವೀಲಲ್ಲಿ ಟಯರ್ ಇರಲ್ಲ. ಸೊ ಹಾಗೆ ನಾವು
ತುಳ್ಕೊಂಡು ಹೋಗಬೇಕಾಗತ್ತೆ ಪೆಡಲ್ ಮಾಡಿಕೊಂಡು. ಆ್ಯಂಡ್ ಸೇಫ್ಟಿ ಮೆಜರ್ಸ್ ಎಲ್ಲನೂ ಇರುತ್ತೆ, ಏನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ನೆಕ್ಸ್ಟ್ ಡೇನಲ್ಲಿ ನನ್ನ ಕೊಲೀಗ್ಸ್ ಎಲ್ಲ ಆಡ್ತಾಯಿದ್ರು, ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ತಿಂಡಿ ತಿನ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ಚೆಕ್ಔಟ್ ಟೈಮೇ ಆಗಿತ್ತು. ಸೊ ಚೆಕ್ಔಟ್ ಆಗೋಕ್ಕೂ ಮುಂಚೆ ಒಂದು ಸತಿ ಆಡ್ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅದಾದಮೇಲೆ ನೋಡಿದ್ದು ಇಲ್ಲಿ ಪುಟ್ಟು ಪುಟ್ಟು ರ್ಯಾಬಿಟ್ಗಳಿದ್ವು ಆ್ಯಂಡ್ ತರಕಾರಿಯ ಸಿಪ್ಪೆಗಳನ್ನ ಅಲ್ಲೇ ಇಟ್ಟಿದ್ರು, ನಾವೇ ಫೀಡ್ ಮಾಡ್ಬೋದಿತ್ತು. ಸೊ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆ ಸ್ಕಿನ್ ಟೆಕ್ಸ್ಚರ್ ರ್ಯಾಬಿಟ್ದು ಎಷ್ಟು ಸಾಫ್ಟ್ ಅಲ್ಲ. ಸೊ ಅದನ್ನ ಮುಟ್ಟಿ ಹಾಗೆ ನಾನು ಖುಷಿಪಟ್ಟು ತಿನ್ನಿಸ್ತಾ ಇದ್ದೆ. ಅದು ಏನು ಸಿಪ್ಪೆಗಳನ್ನ ಇಟ್ಟಿದ್ರಲ್ಲ ಅದನ್ನ ತಿನ್ನಿಸ್ತಾ ಇದ್ದೆ. ಒಂದು ಬಂದು ತಿನ್ಕೊಂಡು ಹೋಗಿದ ತಕ್ಷಣ ಇನ್ನೊಂದು ಬಂದು ನನಗೂ ಕೊಡ್ತಾರೆ ಅಂತ ಬಂದು ನಿಂತ್ಕೊತಾ ಇತ್ತು. ಅದು ಹೋಗಿ ಅಲ್ಲೆಲ್ಲೋ ಪಕ್ಕದಲ್ಲಿ ಹಾಕ್ಬಿಟ್ಟು ಬಂದುಬಿಡ್ತಾಯಿತ್ತು, ಮತ್ತು ಇನ್ನೊಂದು ತೊಗೊಂಡು ಹೋಗ್ಬಿಡೋಣ ಅಂತ. ಸೊ ಹೀಗೆ ಕಾಂಪಿಟೇಷನ್ ಮಧ್ಯೆ ಅವುಗಳನ್ನು ತಿಂತಾಯಿದ್ವು. ಟೋಟಲಾಗಿ 4 ಇದ್ವು, 2 ಫುಲ್ ವೈಟ್, ಇನ್ನೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್, ಇನ್ನೊಂದು ಬ್ಲ್ಯಾಕ್. ಸೊ ಚೆನ್ನಾಗಿತ್ತು ನೋಡೋಕ್ಕೆ. ಆ್ಯಂಡ್ ಆ ರ್ಯಾಬಿಟ್ನ ಮುಟ್ಟಕ್ಕಂತೂ ನಂಗೆ ತುಂಬಾ ಖುಷಿ ಆಯ್ತು ಅಂತ ಹೇಳ್ಬೋದು. ಹೇಳ್ದಂಗೆ ನನ್ನ ಕೊಲೀಗ್ಸ್ ಎಲ್ಲ ಆಟಾಡ್ತಾಯಿದ್ರು ರೋಪ್ ಆ್ಯಕ್ಟಿವಿಟೀಸ್ನ. ಈ ರೋಪ್ ಆ್ಯಕ್ಟಿವಿಟೀಸ್ ಆಡೋವಾಗ ನಿಜವಾಗ್ಲೂ ನೋಡೋಕ್ಕೆ ಎಷ್ಟು ಈಸಿ ಅಂತ ಅನಿಸುತ್ತೆ, ಬಟ್ ಅಲ್ಲಿ ಆಡ್ತಿರೋರಿಗೆ ಗೊತ್ತಿರುತ್ತೆ ಅದು ಹೇಗಿರುತ್ತೆ ಅಂತ. ಹಾಗಂತ ಏನು ದೊಡ್ಡ ಒಲಿಂಪಿಕ್ ಗೇಮ್ ಅಂತ ಅಲ್ಲ, ಬಟ್ ಸ್ಟಿಲ್ ಅದನ್ನೆಲ್ಲ ಚಿಕ್ಕ ಪುಟ್ಟದನ್ನು ಆಡ್ಕೊಂಡು ಎಂಜಾಯ್ ಮಾಡ್ತಾರಲ್ಲ, ಅದನ್ನೇ ಜೀವನ ಅಂತ ಕರೆಯೋದು. ಸೊ ಯಾವುದೇ ಕ್ಷಣ ಆಗಲಿ ಏನೇ ಆಗಲಿ ಖುಷಿನಲ್ಲಿ ಆನಂದದಲ್ಲಿ ಕಳಿತೀವಲ್ವ. ಹೆಂಗೆ ಇರಲಿ ಏನೇ ಬರಲಿ ಅದನ್ನ ಹ್ಯಾಪಿಯಾಗಿ ಫೇಸ್ ಮಾಡಿಕೊಂಡು ಇತ್ಲಾಗೆ ಜಾಲಿಯಾಗಿ ಅದನ್ನೇ ಲೈಫ್ನ ಎಕ್ಸ್ಪ್ಲೋರ್ ಮಾಡೋದಂತ ಹೇಳೋದು. ಸೊ ಇವರಿಬ್ರು ಹೋಗ್ತೀನಿ ಅಂತ ಹೋಗ್ಬಿಟ್ಲು, ಒಬ್ಳು 3ಕ್ಕೆ ನಿಂತ್ಕೊಬಿಟ್ಲು, ಕೊನೆಗೆ ಆಗ್ತಾ ಇಲ್ಲ ಅಂತ ಕಿರ್ಚ್ಕೊಂಡು ಅದಾದ್ಮೇಲೆ ಹಿಂದೆ ನಿಂತಿರೋಳಂತೂ ಒಂದು ಹೆಜ್ಜೆ ಮುಂದೆ ಇಡು ಹಿಂದೆ ಬಾ. ದಾಸವಾಳ ನೀವೆಲ್ಲೂ ನೋಡೇ ಇರಲ್ಲ, ಎಷ್ಟು ಚೆನ್ನಾಗಿದೆ. ಸೊ ಇವಾಗ ಒಂದು ರೌಂಡ್ ರೋಪ್ ಆ್ಯಕ್ಟಿವಿಟೀಸ್ ಹತ್ರ ಹೋಗ್ಬಿಟ್ಟು ಬಂದ್ವಿ. ತಿಂಡಿ ಇಡ್ಲಿ ವಡೆ ಆಮೇಲೆ ಪೊಂಗಲ್ ಉಪ್ಪಿಟ್ಟಿತ್ತು. ಸೊ ಅದನ್ನ ತಿನ್ಕೊಂಡು ರೋಪ್ ಆ್ಯಕ್ಟಿವಿಟೀಸ್ ಹತ್ರ ಹೋಗಿ ಒಂದು ಸ್ವಲ್ಪ ಆಟ ಆಡಿಕೊಂಡು ಇವಾಗ ವಾಪಸ್ ರೂಮ್ಗೆ ಹೋಗ್ತಾ ಇದ್ದೀವಿ ರೆಡಿ ಆಗೋಕ್ಕೆ. ಆ್ಯಂಡ್ ಫುಲ್ ಮಾವಿನಕಾಯಿಗಳು ಏನು ಮಸ್ತಿದೆ ಗೊತ್ತಾ ಮಾವಿನಕಾಯಿ. ಇಟ್ಸ್ ವೆರಿ ನೈಸ್. ಆ್ಯಂಡ್ ಇವಾಗ ನೋಡ್ತಾ ಇರೋದು ಏನು ಗೊತ್ತಾ, ಅಲ್ಲಿಂದನೇ ಟ್ರೆಕ್ಕಿಂಗ್ ಕೂಡ ಕರ್ಕೊಂಡು ಹೋಗ್ತಾರೆ. ನೀವು ಸ್ಟೇಗೆ ಏನಾದರೂ ಹೋಗಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ 6 o'clock ಟೈಮ್ಗೆ ಅವರೇ ಬಂದು ವೇಕಪ್ ಕಾಲ್ ಕೊಟ್ಟು ಎಪ್ಸಿ ಟ್ರೆಕ್ಕಿಂಗಿಗೆ ಹೋಗೋಕೆ ಆಸಕ್ತಿ ಇರೋರು ಜೊತೆಗೆ ಬನ್ನಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾರೆ. ತೀರಾ ದೂರ ಏನಿಲ್ಲ, ನಿಯರ್ ಬೈ ಏನೇ. ಸೊ ಬೆಟ್ಟ ಹತ್ಕೊಂಡು ನೆಮ್ಮದಿಯಾಗಿ ಹೋಗಿ ಅಲ್ಲಿ ಆ ಸನ್ರೈಸ್ನ ನೋಡ್ಕೊಂಡು ಬರೋದಕ್ಕೆ. ಸೊ ದಾರಿ ಹೀಗಿತ್ತು. ಆ್ಯಂಡ್ ನಮ್ಮಲ್ಲಿ ಯಾರೂ ಹೋಗೇ ಇಲ್ಲ ಹೇಳ್ಬೇಕಂತ ಅಂದರೆ. ಒಬ್ಬಳು ಹೋಗಿದ್ಲು, ಬಿಕಾಸ್ ಅವಳು ಬೇಗ ಎದ್ಲು. 6 o'clockಗಿಂತ ಮುಂಚೆ ಆಲ್ಮೋಸ್ಟ್ 5:30ಗೇನೋ ಎದ್ದು ರೆಡಿಯಾಗಿ ಅವಳ ಪಾಡಿಗಳು ಹೋಗ್ಬಿಟ್ಟು ಬಂದ್ಲು. ಸೊ ಥ್ಯಾಂಕ್ ಯು ಸೋ ಮಚ್ ಋತುಜಾ ಫಾರ್ ದಿಸ್ ವೀಡಿಯೋಸ್. ಅವಳೇ ಕ್ಯಾಪ್ಚರ್ ಮಾಡಿ ತೊಗೊಂಡು ಬಂದಿದ್ದು. ಸೊ ಹಾಗಾಗಿ ಈ ವಿಡಿಯೋನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫಸ್ಟಾಗಿ ಕರ್ಕೊಂಡು ಹೋದ್ರಂತೆ. ಸೊ ಫುಲ್ ಆ ಪಾತ್ ಎಲ್ಲ ಚೆನ್ನಾಗಿತ್ತಂತ ಹೇಳಿದ್ಲು. ಆ್ಯಂಡ್ ಸನ್ರೈಸ್ ಆಲ್ರೆಡಿ ಆಗೋಗ್ಬಿಟ್ಟಿತ್ತು, ಬಟ್ ಆ ವ್ಯೂನ ನೋಡೋದಕ್ಕೆ ಅಂತ ಹೋಗಿದ್ರು, ವಿಚ್ ವಾಸ್ ನೈಸ್. ಆ್ಯಂಡ್ ತೀರಾ ಹೈ ಟ್ರಕ್ಕಿಂಗ್ ಅಂತ ಏನಿಲ್ಲ. ಇವಾಗ ಚಿಕ್ಕಮಂಗ್ಳೂರು ಸೈಡೆಲ್ಲ ಹೋದ್ರೆ ಮಾಡ್ತಾರಲ್ಲ ಆ ಥರ ಎಲ್ಲ ಏನಿಲ್ಲ, ಬೇಸಿಕ್ ಬಟ್ ಚೆನ್ನಾಗಿತ್ತು ಅಂತ ಹೇಳಿದ್ಲು. ಆ್ಯಂಡ್ ಹೋಗ್ತಿದ್ದೀನಿ ಅಂತ ಹೇಳಿದಾಗ ನಾನು ಹೇಳಿದ್ದೆ ವೀಡಿಯೋ ಮಾಡ್ಕೊಂಡು ಬನ್ನಿ ಅಂತ. ಸೊ ಹಾಗಾಗಿ ಅವ್ರು ನನಗೋಸ್ಕರ ವೀಡಿಯೋ ಮಾಡ್ಕೊಂಡು ಬಂದರು. ಬಟ್ ಅವ್ರಿಗೆ ಮೊಬೈಲ್ ಯಾವ ಹಾರಿಜಾಂಟಲ್ಲ ವರ್ಟಿಕಲ್ಲ ಗೊತ್ತಾಗಲಿಲ್ಲ. ಸೊ ನಾರ್ಮಲ್ ಆಗಿ ಮಾಡ್ಕೊಂಡ್ಬಂದು, ಬಟ್ ಸ್ಟಿಲ್ ದಟ್ಸ್ ಓಕೆ. ಮಾಡ್ಕೊಂಡು ಬಂದ್ರಲ್ಲ ಅದಕ್ಕೋಸ್ಕರ ಐ ಆಮ್ ವೆರಿ ಹ್ಯಾಪಿ ಫಾರ್ ಹರ್. ಥ್ಯಾಂಕ್ ಯು ಸೋ ಮಚ್ ಋತುಜಾ ಒನ್ಸ್ ಅಗೇನ್. ಸೊ ಇದೆಲ್ಲ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಅವ್ರು ಬಂದರು. ಅದಾದಮೇಲೆ ಬ್ರೇಕ್ಫಾಸ್ಟ್. ಸೊ ಮಿಕ್ಕಿದೆಲ್ಲ ನೋಡ್ಕೊಂಡು ಬಂದಿರ್ತೀರ. ಇದಾಗಿತ್ತು ನನ್ನ ಕಣ್ವಾ ಹೆರಿಟೇಜ್ನ ರೆಸಾರ್ಟ್ದು ಸ್ಟೋರಿ. ಆ್ಯಂಡ್ ಹೇಳ್ದಂಗೆ ಪ್ರೈಸಿಂಗ್ ಕೂಡ ಹೇಳಿದ್ದೀನಿ, ಯಾರ್ಯಾರೆಲ್ಲ ಹೋಗಿದ್ವಿ, ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಎಲ್ಲನೂ ಹೇಳಿದ್ದೀನಿ. ಆ್ಯಂಡ್ ಲೊಕೇಶನ್ ಮತ್ತು ಕವಿತಾ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಸೊ ನಿಮಗೆ ಯಾರಿಗಾರು ಬೇಕಿತ್ತು ಹೋಗಬೇಕು ಅಂತ ಇತ್ತಂದರೆ ಕಾಂಟ್ಯಾಕ್ಟ್ ಮಾಡಿ. ಟೆಂಟ್ ಸ್ಟೇ ಎಲ್ಲ ಫೀಸಿಬಲಲ್ಲಿ 1500 or 2000 ಒಳಗಡೆ ಆಗುತ್ತೆ. AC ರೂಮ್ಸ್ ಬೇಕಂದರೆ 3000 ಆ ಥರ ಆಗುತ್ತೆ. ಮೈಟ್ ಬಿ ಟ್ಯಾರಿಫ್ ಚಾರ್ಜಸ್ ಚೇಂಜಸ್ ಆಗುತ್ತೆ ಅಕಾರ್ಡಿಂಗ್ ಟು ದ ಸೀಸನ್. ಆ್ಯಂಡ್ ಅವರ ಏನೇ ಚೇಂಜಸ್ ಮಾಡಿದ್ರು ಅದ್ರ ಪ್ರಕಾರವಾಗಿ ಆಗುತ್ತೆ. ಬಟ್ ನಾವು ಕೊಟ್ಟಿದ್ದಷ್ಟು ಚಾರ್ಜಸ್ ಏನಂತ ಹೇಳಿದ್ದೀನಿ. ಸೊ ಹಾಲಿಡೇ ಟೈಮ್ ಬಂತು, ನೀವು ನಿಮ್ಮ ಫ್ಯಾಮಿಲಿಯವರು ಅಥವಾ ಫ್ರೆಂಡ್ಸ್ ಎಲ್ಲರೂ ಒಂದು ಎಂಜಾಯ್ ಮಾಡಬೇಕಂತ ಅಂದರೆ ಇದು ಒಂದು ರೆಸಾರ್ಟ್ ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ. ಓವರಾಲ್ ರೇಟಿಂಗಲ್ಲಿ 7.5 to 8 ಕೊಡ್ತೀನಂತ ಹೇಳ್ಬೋದು.
ಅಷ್ಟು ಹೈಪಾಗಿ ಹೋಗಲೇಬೇಕು ನೋಡಲೇಬೇಕು ಅಂತೆಲ್ಲ ನಾನು ಜೆನ್ಯೂನಾಗಿ ರಿವ್ಯೂ ಕೊಡ್ತಾ ಇದ್ದೀನಿ. ಬಟ್ ಡೆಫಿನೆಟ್ಲಿ ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ಹೋಗಿದ್ದಕ್ಕೆ ಏನು ಮೋಸ ಇಲ್ಲ. ಯಾವುದೇ ಜಾಗ ಆಗಲಿ ಎಲ್ಲಿಗೆ ಹೋಗಲಿ ನೀವು ಎಂಜಾಯ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬ್ಯಾಕ್ ಟು ಮನೆ ನಾನು ಆಟೋದಲ್ಲಿ ರೀಚ್ ಆದೆ. ಎಲ್ಲರೂ ಟೂ ವೀಲರಲ್ಲಿ ಹೋಗಿದ್ದಿದ್ದು. ಸೊ ಹಾಗಾಗಿ ಒಂದು ಸ್ಪಾಟಲ್ಲಿ ಇಳ್ಕೊಂಡು ಅಲ್ಲಿಂದ ನನ್ನ ಪಾಡಿಗೆ ನನ್ನ ಮನೆಗೆ ಹೊರಟೆ. ಆ್ಯಂಡ್ ಯಾರ್ಯಾರೆಲ್ಲ ಪ್ಲೇನ್ ಇದ್ರು ಅವ್ರು ಕೂಡ ಅವ್ರ ಮನೆಗೆ ಹೋದರು. ಸೊ ಹೋಪ್ಫುಲಿ ನಿಮಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ದಲ್ಲಿ ನನ್ನ ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮುಂದಿನ ವ್ಲಾಗ್ವರೆಗೂ ನಮಸ್ತೆ.